ಎಲ್ಲರಿಗೂ ನಮಸ್ಕಾರಗಳು. ನಿನ್ನೆ ಒಂದು ಕಮೆಂಟ್ ಬಂದಿತ್ತು ನನಗೆ, ಅಕ್ಕ ನಾನು ಸೀರೆ ಕುಚ್ಚನ್ನ ಹಾಕ್ತೀನಿ, ಚೆನ್ನಾಗಿ ಹಾಕ್ತೀನಿ, ಆದರೆ ಕಸ್ಟಮರೇ ನನಗೆ ಜಾಸ್ತಿ ಬರ್ತಾ ಇಲ್ಲ, ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕಮೆಂಟ್ ಹಾಕಿದರು. ಅದಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾವು ಟೈಲರಿಂಗ್ ಕೆಲಸದಲ್ಲೇ ಆಗಲಿ ಇಲ್ಲ ಸ್ಯಾರಿ ಕುಚ್ಚಿನಲ್ಲೇ ಆಗಲಿ ಕಸ್ಟಮರ್ನ ಯಾವ ರೀತಿ ಹೆಚ್ಚಿಸ್ಕೊಳ್ಳೋದಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಖಂಡಿತವಾಗ್ಲೂ ಹೊಸದಾಗಿ ಸ್ಯಾರಿ ಕುಚ್ಚು ಅಥವಾ ಟೈಲರಿಂಗ್ ಕಲಿಯೋರಿಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ನಾನು ಯಾವ ರೀತಿ ಮಾಡ್ತೀನಿ ಅಂದರೆ, ಅಂಗಡಿನಲ್ಲಿ ಈ ಒಂದು ಡಿಸೈನ್ಗೆ 400 ತೊಗೊಳ್ತಾರೆ. ನಾನೇನು ಮಾಡ್ತೀನಿ, ಒಂದು 200 ಇಲ್ಲ 250ಗೆ ಹಾಕ್ಕೊಡ್ತೀನಿ. ಆವಾಗ ಸ್ಟಾರ್ಟಿಂಗಲ್ಲಿ ಆ ರೀತಿಯೇ ಮಾಡಬೇಕು ನಾವು. ಆಗ ನಮಗೆ ಕಸ್ಟಮರು ಬರ್ತಾರೆ, ಅವರು ಫ್ರೆಂಡ್ಸ್ಗಳನ್ನು ಮತ್ತೆ ಕರ್ಕೊಂಡು ಬರ್ತಾರೆ. ಕಡಿಮೆಗೆ ಹಾಕ್ಕೊಡ್ತಾರೆ, ಬನ್ನಿ ಚೆನ್ನಾಗಿರೋ ಡಿಸೈನ್ ಹಾಕಬೇಕು. ಆಮೇಲೆ ನೀಟಾಗಿ ಹಾಕೋದನ್ನು ನಾವು ಫಸ್ಟ್ ಕ್ಲೀನಾಗಿ ಕಲ್ತ್ಕೋಬೇಕು. ಕಡಿಮೆಗೆ ಹಾಕ್ಕೊಡೋದ್ರಿಂದ ಅವ್ರು ಏನು ಮಾಡ್ತಾರೆ, ಒಬ್ರಿಗೊಬ್ಬರು ಅವ್ರ ಫ್ರೆಂಡ್ನ ಹಂಗೆ ಒಬ್ಬೊಬ್ಬರನ್ನೇ ಕರ್ಕೊಂಡು ಬರ್ತಾರೆ. ಹಂಗಾಗಿನೇ ನಮಗೆ ಕಸ್ಟಮರು ಕೂಡ ಹೆಚ್ಚಾಗುತ್ತೆ. ನಾವು ಹೊಸ ಡಿಸೈನ್ಗಳನ್ನು ಕಲ್ತ್ಕೊಳ್ಬೇಕು. ಒಂದೇ ಡಿಸೈನ್ಸ್ನೇ ಆದರೆ ಅವ್ರಿಗೂ ಇಷ್ಟ ಆಗಲ್ಲ. ಹೊಸ ಡಿಸೈನ್ನ ಈ ರೀತಿ ಒಂದು ಫಾಲ್ಗೋ ಇಲ್ಲ ಒಂದು ಬಟ್ಟೆಗಳಿಗೋ ಹಾಕಿ ಇಟ್ಕೊಳ್ಳೋದ್ರಿಂದ ಅವ್ರಿಗೆ ತೋರಿಸ್ಬೇಕು. ಬಂದಾಗ ನೋಡಿ ಡಿಸೈನ್ನ ಹೊಸದಾಗಿ ಹಾಕಿದ್ದೀನಿ, ಇದನ್ನು ಇದು ಮಾಡಿದ್ದೀನಿ ಅಂತ ನೀವು ತೋರಿಸ್ಕೊಟ್ರೆ ಅವ್ರಿಗೆ ಇಷ್ಟ ಆಗಿ ಯಾವುದಾದ್ರೂ ಒಂದು ಸೀರೆಗಾದರೂ ತಂದು ಕೊಡ್ತಾರೆ ಅವರು. ಈ ಡಿಸೈನ್ ಇಷ್ಟ ಆಯಿತು, ನನಗೆ ಹಾಕ್ಕೊಡು ಅಂತ. ಅವಾಗ ಒಂದು 100 ರೂಪಾಯಿ ಕಡಿಮೆ ಆದರೂ ಆಗಲಿ, ಸ್ಟಾರ್ಟಿಂಗಲ್ಲಿ ನಮಗೆ ಈ ಬೀಡ್ಸ್ದು ಆಮೇಲೆ ಈ ದಾರದ್ದು ಅಮೌಂಟ್ ಬಂದ್ರೂ ಸಾಕು, ನಮಗೆ ಅಷ್ಟೇ ಸಾಕು ಅಂತಲೇ ಅಂದ್ಕೊಳ್ಳಿ. ಆಮೇಲೆ ಖಂಡಿತವಾಗ್ಲೂ ನಿಮಗೆ ಜನಗಳು ಬಂದೇ ಬರ್ತಾರೆ. ಆಗ ನೀವು ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗ್ಬೋದು. ಈ ರೀತಿ ಪ್ಲ್ಯಾನ್ನ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಅಂಗಡಿಗಳಿದ್ದೇ ಇರುತ್ತೆ, ನಿಮ್ಮ ರೋಡ್ಗಳಲ್ಲಿದ್ದೇ ಇರುತ್ತೆ. ಅವ್ರ ಹತ್ರನೂ ಹೋಗಿ ಮಾತಾಡಿಕೊಂಡು ನಾವು ಈ ಡಿಸೈನ್ಗಳನ್ನು ಅವರು ಎಷ್ಟಾದರೂ ತೊಗೊಳ್ಳಿ, ಅಂಗಡೀಲಿ ನಮಗೆ ಇಷ್ಟು ಕೊಡಿ ಸರ್ ನಮಗೆ ಅಂತ ಹೇಳಿ ನೀವು ತಗೊಳ್ಳೋದ್ರಿಂದ, ಕಡಿಮೆಗೆ ಹಾಕ್ಕೊಡೋದ್ರಿಂದ ಅವ್ರು ನಿಮಗೆ ಕರೆದು ಕೊಡ್ತಾರೆ. ನಿಮಗೆ ಕೆಲಸನೂ ಆಗುತ್ತೆ. ಇದಕ್ಕೇನು ತುಂಬ ಏನು ಖರ್ಚೇನು ಆಗಲ್ಲ. ಒಂದು 40 ರೂಪಾಯಿ, 2 ಕಲರ್ ಇದ್ದರೆ ಒಂದು 40 ರೂಪಾಯಿ 50 ರೂಪಾಯಿ ಬೀಳುತ್ತೆ ಅಷ್ಟೇ ದಾರಗಳಿಗೆ. ಸ್ವಲ್ಪ ಶ್ರಮ ವಹಿಸಿ ಸ್ಟಾರ್ಟಿಂಗಲ್ಲಿ ನಾವು ಚೆನ್ನಾಗಿ ಮಾಡಿ ಕೊಟ್ಬಿಟ್ರೆ ಅವರೇ ನಮಗೆ ಅಮೌಂಟನ್ನು ಜಾಸ್ತಿ ಕೊಡ್ತಾರೆ. ಚೆನ್ನಾಗಿದೆಯಮ್ಮ ಕೆಲಸ. ಆಮೇಲೆ ಕರೆಕ್ಟಾಗಿ ಕೊಟ್ಬಿಡ್ಬೇಕು ಅವ್ರಿಗೆ, ಲೇಟ್ ಮಾಡಬಾರ್ದು. ಅವ್ರು ಇವತ್ತು ಹೇಳಿದರೆ ಇವತ್ತೇ ಕೊಡಬೇಕು, ನಾಳೆ ಅಂದರೆ ನಾಳೆನೇ ಕೊಡಬೇಕು. ಇನ್ನು ಮುಂಚೆನೇ ನಾವು ಅವ್ರಿಗೆ ಬೇಗ ಕೊಡೋದ್ರಿಂದ ಅವ್ರಿಗೂ ಇಷ್ಟ ಆಗಿ ಬೇಗನೆ ಮಾಡಿಕೊಡ್ತಾರೆ ಇವರು ಅಂತ ಹೇಳಿ ಬಟ್ಟೆಗಳನ್ನಾಗಲಿ ಎಲ್ಲನೂ ನಮಗೆ ಕೊಡ್ತಾರೆ. ಹಾಗೆಯೇ ನಾನು ಈ ರೀತಿ ಫಾಲ್ಗೆ ಹಾಕಿ ಅವ್ರಿಗೆ ಕೊಟ್ಟಿದ್ದೀನಿ. ಇದೆಲ್ಲ ನಾನು ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡಿದ್ದು, ನಾನು ಮೊದಲು ಹಾಕ್ಕೊಂಡಿದ್ದು, ತುಂಬ ವರ್ಷದ ಹಿಂದೆ ಹಾಕ್ಕೊಂಡವು ಇದೆಲ್ಲ. ಈ ರೀತಿ ನಂಬರ್ ಬರೆದು ನಾನು ಕೊಟ್ಟಿರ್ತೀನಿ. ಅವರು ಇದರದ್ದು ಫೋಟೋ ತೆಗೆದು ನಮಗೆ ಕಳಿಸ್ತಾರೆ. ಆಮೇಲೆ ಸ್ಯಾರಿನ ತಂದು ಕೊಡ್ತಾರೆ, ನಾವು ಹಾಕಿ ಕೊಟ್ಟು ಕಳಿಸ್ತೀನಿ. ಹಾಗೆಯೇ ಬ್ಲೌಸ್ನಲ್ಲೂ ಅಷ್ಟೇ, ನಮಗೆ ಬ್ಲೌಸು ಕೊಡೋವಾಗ ನಾವು ಏನು ಮಾಡಬೇಕು, ಅವರು ಬೇರೆಯವರೆಲ್ಲ ಒಂದು 350 400 ತೊಗೊಳ್ತಾ ಇರ್ತಾರೆ. ನಾವು ಬರೀ 200 250ಗೆ ಸ್ವಲ್ಪ ದೊಡ್ಡ ಸೈಜೆಲ್ಲ ಆದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಒಂದು 250 ಹಂಗೆ 300 ಹಂಗೆ ತೊಗೊಳ್ಳಿ. ಯಾಕೆಂದರೆ ಲೈನಿಂಗ್ಗೆ ನಮಗೆ ಸುಮಾರು 1-1.5 ಮೀಟ್ರ್ ಬೇಕಾಗಿಬಿಡುತ್ತೆ ದೊಡ್ಡ ಸೈಜೆಲ್ಲ ಇದ್ದರೆ. ತುಂಬ ಸಣ್ಣ ಇದ್ದಾರೆ ಅನ್ನೋದಾದರೆ ಒಂದು 200ಗೆ 250ಗೆ ಸ್ಟಾರ್ಟಿಂಗಲ್ಲಿ ಹೊಲ್ದ್ಕೊಡಿ. ಅವಾಗ ಖಂಡಿತವಾಗ್ಲೂ ಕಸ್ಟಮರ್ ನಮಗೆ ಜಾಸ್ತಿ ಆಗ್ತಾರೆ. ಒಂದಿನ ಅವ್ರು ಹೇಳಿದ್ದಕ್ಕಿಂತ ಒಂದು ದಿನ ಮುಂಚೆನೇ ನಾವು ಕೊಟ್ಬಿಡಬೇಕು ಬಟ್ಟೆಗಳನ್ನ. ಅವಾಗ ಅವ್ರಿಗೆ ಖುಷಿನೂ ಅನಿಸುತ್ತೆ, ಅವರು ಮತ್ತೆ ತಂದು ಕೊಡ್ತಾರೆ. ನಾನು ಈ ರೀತಿಯಾಗಿ ಕಡಿಮೆಗೆ ಮಾಡ್ತೀನಿ. ಕೆಲವು ಸ್ಟಾರ್ಟಿಂಗಲ್ಲಿ ಮಾಡೋವಾಗ ನಾನು ಮೊದಲು ಕಲಿತು ಮೊದಲು ಮಾಡೋವಾಗ ತುಂಬ ಜನಕ್ಕೆ ನಾನು ಫ್ರೀಯಾಗಿಯೇ ಹೊಲ್ದು ಕೊಟ್ಟಿದ್ದೀನಿ. ಎಷ್ಟೋ ಜನಕ್ಕೆ ನಾನು ಫ್ರೀಯಾಗೆ ಹೊಲ್ದು ಕೊಟ್ಟಿರೋದು. ಹಂಗಾಗಿಯೇ ನನಗೆ ಕಸ್ಟಮರ್ ಕೂಡ ಜಾಸ್ತಿ ಆಗ್ತಾರೆ. ಬಿಡು ಹೊಲ್ದು ಕೊಡ್ತಾರಲ್ಲ, ಕಡಿಮೆಗೆ ಹೊಲಿತಾರೆ, ಮತ್ತು ಯಾಕೆ ಅಲ್ಲಿ ಹೊಲಿಬೇಕು, ಹೊಲಿಸ್ಕೊಳ್ಬೇಕು ಬೇರೆಯವ್ರ ಹತ್ರ ಅಂದ್ಕೊಂಡು ನಮಗೆ ತಂದು ಕೊಡ್ತಾರೆ. ಆಮೇಲೆ ನಾವು ಕೆಲಸನ ನಾವು ಸ್ವಲ್ಪ ಚೆನ್ನಾಗಿ ಫಸ್ಟು ಕಲ್ತ್ಕೊಂಡಿರಬೇಕು. ನಾವು ನೀಟಾಗಿ ಕಲ್ತ್ಕೊಂಡು ನಾವು ಕರೆಕ್ಟಾಗಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ನಮಗೆ ಕಸ್ಟಮರು ಚೆನ್ನಾಗೇ ಬರ್ತಾರೆ. ನಾವು ಡಿಸೈನ್ ಮಾಡಿದ್ದಕ್ಕೆಲ್ಲದಕ್ಕೂ ನಾವು ಜಾಸ್ತಿ ಕಾಸನ್ನು ತಗೊಳ್ಬಾರ್ದು.
ಫಸ್ಟು ಸ್ಟಾರ್ಟಿಂಗಲ್ಲಿ ನಾವು ಹೊಸದಾಗಿ ಮಾಡೋ ಟೈಮ್ನಲ್ಲಿ ಕಡಿಮೆನೇ ನಾವು ತೊಗೊಳೋದ್ರಿಂದ ಒಂದು ಸ್ವಲ್ಪ ಅವ್ರಿಗೆ ಡಿಸೈನ್ಗಳು ಹಾಕ್ಕೊಳ್ತಾರೆ ಅಂದರೆ ಡಿಸೈನ್ಗಳು ಹಾಕಿ ಚೆನ್ನಾಗಿ ಮಾಡಿ ಹೊಲ್ದು ಕೊಡೋದ್ರಿಂದ ನಮಗೆ ಕಸ್ಟಮರ್ ಖಂಡಿತವಾಗ್ಲೂ ಹೆಚ್ಚಾಗ್ತಾರೆ, ಚೆನ್ನಾಗೇ ನಮಗೆ ಬಟ್ಟೆಗಳೂ ಬರುತ್ತೆ. ನಾನು ಇದಕ್ಕೆ ಫಾಲೆಲ್ಲ ಇವಾಗ ಹಾಕಬೇಕು. ಫಾಲು ನೆನ್ನೆ ಎಲ್ಲ ಈ ರೀತಿ 2 ಕಡೆ ಸ್ಟಿಚ್ ಮಾಡ್ಕೊಂಡು ಬಿಡ್ತೀನಿ ನಾನು. ಆವಾಗ ಒಂದು 10 ನಿಮಿಷಕ್ಕೆಲ್ಲ ಎಮ್ಮಿಂಗ್ ಮಾಡಿಬಿಡ್ಬೋದು, 10 ನಿಮಿಷನೂ ಬೇಡ. ಇದು 2 ಸೈಡನ್ನು ನಾನು ಈ ಸೈಡು ಸ್ವಲ್ಪ ದೊಡ್ಡದಾಗಿ ಸ್ಟಿಚ್ ಹಾಕ್ಕೊಂಡಿರ್ತೀನಿ, ಬಿಚ್ಚಬೋದಲ್ವಾ, ಅದಕ್ಕೋಸ್ಕರ ನಾನು ಬೇಗನೆ ಆಗುತ್ತೆ. ಆವಾಗ ನಾವು ಇಟ್ಕೊಳ್ಬೇಕು, ಸರಿ ಮಾಡ್ಕೊಳ್ಬೇಕು ಅನ್ನೋದೇನು ಇರಲ್ಲ, ಬೇಗ ಹಾಕಿ ಮುಗಿಸ್ಕೊಂಬಿಡ್ಬೋದು. ಈ ರೀತಿ ನೀವು ಪ್ಲ್ಯಾನ್ನ ಮಾಡ್ಕೊಳ್ಳಿ. ಕಡಿಮೆಗೇ ಹೊಲಿಯೋದು, ಅವರು ಕೇಳಿದ್ದ ಟೈಮಿಗಿಂತ ಬೇಗನೆ ಕೊಡೋದು, ಹಾಗೆಯೇ ನಾವು ಕ್ವಾಲಿಟಿನ ಚೆನ್ನಾಗಿ ಮೇಂಟೈನ್ ಮಾಡೋದು, ಆ ರೀತಿ ನಾವು ಮಾಡ್ಕೊಂಡೋದ್ರೆ ಖಂಡಿತವಾಗ್ಲೂ ಕಸ್ಟಮರು ಚೆನ್ನಾಗೇ ಆಗ್ತಾರೆ. ನೀವು ಕೂಡ ಅಮೌಂಟನ್ನು ಮನೆಯಲ್ಲೇ ಇದ್ದು ಅಮೌಂಟನ್ನು ಗಳಿಸ್ಬೋದು. ಇದು ಹೊಸ ಡಿಸೈನ್ಗಳನ್ನು ನೋಡಿ ಕಲ್ತ್ಕೊಳ್ಳಿ. ಕಲಿಸೋದು ಇರುತ್ತಲ್ಲ, ಅಲ್ಲಾದರೂ ಕಲಿಬೋದು. ಇವಾಗೇನು ಯೂಟ್ಯೂಬ್ನಲ್ಲೇ ಚೆನ್ನಾಗಿರೋ ಡಿಸೈನ್ಸ್ಗಳನ್ನೆಲ್ಲ ತೋರಿಸ್ತಾ ಇರ್ತಾರೆ. 1-2 ಡಿಸೈನ್ಗಳು ಹಾಕ್ಕೊಳ್ಳೋವರೆಗೂ ಅಷ್ಟೇ ಕಷ್ಟ ಅದು. ಆಮೇಲೆ ನಿಮಗೇ ಆಟೋಮೆಟಿಕ್ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಇದು ಇದೇ ರೀತಿ ಹಾಕ್ಬೋದು ಅನ್ನೋದು. ನೀವು ಹಾಕ್ಕೊಳ್ಳಿ, ಈ ರೀತಿ ಒಂದು ಇದರಲ್ಲಿ ಹಾಕಿ ಇಟ್ಕೊಳ್ಳಿ, ಒಂದು ಫೈಲ್ ಮಾಡ್ಕೊಂಬಿಡಿ, ಅದು ಚೆನ್ನಾಗಿರುತ್ತೆ. ನಾನಿದು ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡಿದ್ದು, ಇವಾಗ ನೆನ್ನೆ ಏನಕ್ಕೋ ತೆಗೆದಿದ್ದೆ, ಹಾಗಾಗಿ ಇದರದ್ದು ವೀಡಿಯೋನ ಮಾಡ್ತಾಯಿದ್ದೀನಿ. ಅವರು ಕಮೆಂಟಲ್ಲಿ ಕೇಳ್ತಾಯಿದ್ರು, ಅವರು 2-3 ಸರಿ ಕೇಳಿದರು, ನಾನೇ ಮಾಡಿರಲಿಲ್ಲ. 2-3 ಜನ ಕೇಳಿದರು ಕಸ್ಟಮರ್ನ ಯಾವ ರೀತಿ ಹೆಚ್ಚಿಸ್ಕೊಳ್ಳೋದು ಅಂತ. ನಾನೇ ಯಾವುದನ್ನು ಹೇಳಿರಲಿಲ್ಲ, ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ ನನಗೆ ಬಟ್ಟೆಗಳು ಕೂಡ ಜಾಸ್ತಿ ಇರುತ್ತೆ, ಹಾಗಾಗಿ ನಾನು ವೀಡಿಯೋನ ಮಾಡೋಕ್ಕಾಗ್ತಾ ಇರಲಿಲ್ಲ. ನೋಡಿ, ಎಲ್ಲದಕ್ಕೂ ಒಂದು ದಿನ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟೂ ಆಗಿದೆ, ಇವೆಲ್ಲ ವರ್ಕು ಕೊಟ್ಟಿರೋದು, ಬ್ಲೌಸ್ಗಳು ಬರಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವುದರ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.